ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನನ್ನ ಪ್ರೀತಿಯ ಆತ್ಮೀಯ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ಮೊದಲನೇ ದಿನದ ಪಾದಯಾತ್ರೆಗೆ ತಾವೆಲ್ಲ ನಡೀಲಿ ಒಂದು ಪಾದಯಾತ್ರೆ ಮಾಡೋಣ ಹಳ್ಳಿಗಳಲ್ಲಿ ಅಂತ 11 ಕಿಲೋಮೀಟರ್ ಪಾದಯಾತ್ರೆ ಮಾಡಿದೆ. ಅವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟ, ನೀವು ಯೋಜನೆಯನ್ನ ಕೈ ಬಿಡ್ತಕ್ಕಂಥ ಕೆಲಸವನ್ನ ತತ್ಕ್ಷಣ ಮಾಡಿದ್ರೆ ಒಳ್ಳೇದಾಗ್ತದೆ, ಇಲ್ಲ ಅಂದ್ರೆ ನಾವು ಪಾದಯಾತ್ರೆಯನ್ನ ಫ್ರೀಡಂ ಪಾರ್ಕ್ ವರ್ಗೂ ಇವತ್ತು ಯಾತಕ್ಕೋಸ್ಕರ ಹಮ್ಮಿಕೊಂಡಿದ್ದೇವೆ ಅಂದ್ರೆ ಇಲ್ಲಿ ಯಾರು ಕೂಡ ರೈತರ ಕಷ್ಟ ಕೇಳಕ್ ಬರ್ತಾ ಇಲ್ಲ. ಕನಿಷ್ಠ ಪಕ್ಷ ನಾವು ವಿಧಾನಸಭೆಗೆ ಹೋಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡುವಂತ ದಿನ ಬಹಳ ದೂರ ಇಲ್ಲ. 3 ದಿನಗಳ ಕಾಲ ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಬೇಕು ಇದೇ ರೀತಿ ಅಂತ ಹೇಳ್ತಾ, ಮಳೆ ಬರ್ತಾ ಇದೆ, ದಯವಿಟ್ಟು ನೆನೆಯೋದು ಬೇಡ, ಮತ್ತೆ ನಾಳೆ ತಾವೆಲ್ಲ ಬರಬೇಕಾಗ್ತದೆ. ಒಂದಷ್ಟು ಜನ ಕಾರ್ಯಕರ್ತ ಬಂಧುಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರಿಗೆ ಇಲ್ಲಿ ಒಂದು ವ್ಯವಸ್ಥೆ ಇದೆ, ಉಳ್ಕೊಳ್ಳೋದಕ್ಕೆ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದೇವೆ. ದಯಮಾಡಿ ಕ್ಷಮಿಸಿ, ಇವತ್ತು ನಿರೀಕ್ಷೆಗೂ ಮೀರಿ ಜನಸಾಗರ ತಾವೆಲ್ಲ ಹರಿದು ಬಂದ್ರಿ. ಸ್ವಲ್ಪ ಜನಕ್ಕೆ ಊಟದ ಒಂದು ವಿಷಯದಲ್ಲಿ ಏರುಪೇರುಗಳಾದ್ರೂ ಮತ್ತೆ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ, ದಯವಿಟ್ಟು ನಡಿಬೇಡಿ ಅಣ್ಣ, ನಾಳೆ ದಯವಿಟ್ಟು ಬನ್ನಿ. ಮಾಧ್ಯಮದ ಮಿತ್ರರಿಗೆ ಬಹಳ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ನಮ್ಮ ಇಡೀ ದಿನ ತಾವೆಲ್ಲ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.